ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಕ್ಲಾಸ್ 8 ನುಡಿ ಕನ್ನಡದಲ್ಲಿ ವಸಂತ ಮಾಸ ಅಂದ್ರೆ ಎಲ್ರಿಗೆ ಗೊತ್ತಿರ್ತದೆ. 6 ಋತುಗಳಲ್ಲಿ ಒಂದಾದ ವಸಂತ ಋತುವಿನ ಆಗಮನದಿಂದ ಪ್ರಕೃತಿಯ ಹೊಸ ಚೈತನ್ಯವನ್ನು ಪಡೆಯುತ್ತದೆ. ಅಂದ್ರೆ ಋತು ಬಂದ ಕೂಡಲೇನು ಮಳೆ ತುಂಬಾ ಬರುತ್ತೆ. ಮಳೆ ಬಂದಾಗ ವಸಂತ ಋತು ಅಂದ್ರೆ ಮಳೆಗಾಲದಲ್ಲಿ ಎಳೆ ಚಿಗುರು ಅಂದ್ರೆ ಗಿಡಗಳಿಗೆ ಚಿಗುರು ಹುಟ್ಟುತ್ತೆ, ಬಣ್ಣ ಬಣ್ಣದ ಹೂಗಳಾಗುತ್ತೆ, ತಂಪಾಗಿ ಬೀಸುವ ಗಾಳಿ ತಂಪಾಗಿ ಬೀಸುತ್ತೆ, ಇಂಪಾಗಿ ಹಾಡುವ ಹಕ್ಕಿಗಳ ದನಿ ಇಂಪಾಗಿ ಹಕ್ಕಿಗಳು ಹಾಡ್ತಾ ಇರ್ತವೆ, ಮನಸ್ಸನ್ನು ಸೋರೆಗೊಳಿಸುತ್ತದೆ. ಅಂದ್ರೆ ಮನಸ್ಸಿಗೆ ತುಂಬಾ ಖುಷಿ ಉಂಟಾಗುತ್ತೆ. ಸಕಲ ಚರಾಚರ ಜೀವ ಜಂತುಗಳಲ್ಲಿಯೂ ನವ ಉತ್ಸಾಹವನ್ನು ತುಂಬುವ ಪ್ರಕೃತಿಯ ಸೊಬಗನ್ನು ಕವಿ ಇಲ್ಲಿ ಸುಂದರವಾಗಿ ಚಿತ್ರೀಕರಿಸಿದ್ದಾರೆ. ಅಂದ್ರೆ ಸಕಲ ಜೀವ ಜಂತುಗಳು ಯಾವ್ದೆಲ್ಲ ಉಂಟು ಎಲ್ಲರಿಗೂ ಉತ್ಸಾಹ ತುಂಬುವ ಋತು ಅಂತ ಹೇಳಿದ್ರೆ ವಸಂತ ಋತು. ವಸಂತ ಬಂತು ಋತುಗಳ ರಾಜ ತಾ ಬಂದ. ವಸಂತ ಯಾರು? ಋತುಗಳ ರಾಜ ವಸಂತ ಋತು. ಚಿಗುರನ್ನು ತಂದ, ಗಿಡಗಳಿಗೆಲ್ಲ ಚಿಗುರನ್ನು ತಂದ. ಹೆಣ್ಗಳ ಕುಣಿಸುತ್ತ ನಿಂದ ಅಂದ್ರೆ ಹೂಗಳನ್ನ ಕುಣಿಸ್ತಾನೆ, ಹೂಗಳನ್ನ ಕುಣಿಸುತ್ತಾ ನಿಲ್ತಾನೆ. ಚಳಿಯನ್ನು ಕೊಂದ ಅಂದ್ರೆ ಚಳಿ ಹೇಗೆ ಸ್ವಲ್ಪ ಅಂದ್ರೆ ಅಷ್ಟು ತುಂಬಾ ಚಳಿನೂ ಇರೋದಿಲ್ಲ, ಜಾಸ್ತಿ ಇದು ಇರೋದಿಲ್ಲ, ಆ ತರ. ಹಕ್ಕಿಗಳುಳಿಗಳೇ ಚಂದ ಅಂದ್ರೆ ಹಕ್ಕಿಗಳ ಹಾಡು, ಹಕ್ಕಿಗಳ ಕಲರವ ಎಷ್ಟು ಚಂದ ಇರುತ್ತೆ. ಕುಹು ಜಗ್ ಜಗ್ ಪುವಿ ಟುವಿ ಟು ಹೂ. ಹಕ್ಕಿಗಳ ಕಲರವ ಅಂದ್ರೆ ಹಕ್ಕಿಗಳ ಶಬ್ದ. ಕುರಿ ನಗೆದಾಟ ಕುರುಬನ ಕೋಲಿನು ದಾಟ. ಕುರಿಯ ನೆಗೆದಾಟ, ಕುರಿಗಳು ಏನ್ ಮಾಡತ್ತೆ, ನಗ್ಕೊಂಡು ಹೋಗುತ್ತೆ. ಕುರುಬ ಅಂತ ಹೇಳಿದ್ರೆ ಕುರಿಗಳನ್ನು ಸಾಕುವವ, ಮೇಯಿಸುವವ. ಅವನ ಕೊಳಲುತ್ತಾ ಇರ್ತಾನೆ. ಇನಿಯರ ಬೇಟ ಬನದಲ್ಲಿ ಬೆಳದಿಂಗಳು ಊಟ. ಆ ಟೈಮಲ್ಲಿ ಏನು ಬನದಲ್ಲಿ ಅಂದ್ರೆ ಬೆಳದಿಂಗಳ ಊಟ, ನಾವು ಬೆಳದಿಂಗಳ ಊಟ ಮಾಡ್ತೀವಿ. ಹೊಸ ಹೊಸ ನೋಟ ಹಕ್ಕಿಗಳಿಗೆ ನಲಿವಿನ ಪಾಠ. ಹೊಸ ನೋಡೋದಕ್ಕೆ ಹೊಸ ಅಂದ್ರೆ ಎಲ್ಲ ಮರಗಳು ಚಿಗುರಿ ಹೂವು ಅದು ಇದೆಲ್ಲ ಕಾಣಿಸುತ್ತೆ. ಹೊಸ ನೋಟ ನಮ್ಗೆ ನೋಡಕ್ ಸಿಗುತ್ತೆ. ಕುಹು ಜಗ್ ಜಗ್ ಪುವಿ ಟುವಿ ಟಪು. ಮಾವಿನ ಸೊಂಪು ಮಲ್ಲಿಗೆ ಬಯಲೆಲ್ಲ ಕಂಪು. ಮಾವಿನ ಸೊಂಪು, ಮಾವಿನ ಹಣ್ಣು ಸಿಗುತ್ತೆ. ಆಮೇಲೆ ಮಲ್ಲಿಗೆ ಹೂವು ತುಂಬಾ, ಅದ್ರದ್ದೆಲ್ಲಾ ಕಡೆ ಮಲ್ಲಿಗೆ ಹೂವಿಂದು ಕಂಪು. ಗಾಳಿಯ ತಂಪು, ಗಾಳಿ ತಣ್ಣಗಿದ್ದ ಗಾಳಿ ಬೀಸುತ್ತೆ. ಜನಗಳ ಜಾತ್ರೆಯ ಗುಂಪು, ಜನಗಳು ಜಾತ್ರೆ ತರ ಜನಗಳಲ್ಲಲ್ಲಿ ನಿಮ್ಗೆ ಕಾಣಕ್ ಸಿಗ್ತಾರೆ. ಕಿವಿಗಳಿಗಿಂಪು ಹಕ್ಕಿಗಳುಳುಹಿನ ಪೆಂಪು. ಕಿವಿಗೆ ಏನು ಇಂಪಾಗಿ ಕೇಳಿಸುತ್ತೆ ಹಕ್ಕಿಗಳ ಹಾಡು. ಕುಹು ಜಗ್ ಜಗ್ ಪುವಿ ಟುವಿ ಟಪು. ಬಂದ ವಸಂತ ನಮ್ಮ ರಾಜ ವಸಂತ. ಇದ್ರದ್ದು ಕವಿ ಬಂದ್ಬಿಟ್ಟು ಬಿ ಎಂ ಶ್ರೀಕಂಠಯ್ಯ.